ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲದಕ್ಕೂ ಕೂಡ ನಮಗೆ ಸಮಯ ಕಾಲ, ನಮಗೆ ನಷ್ಟವೋ ಕಷ್ಟವೋ ಸುಖವೋ ದುಃಖವೋ ಲಾಭವೋ ಏನು ಬೇಕಾದರೂ ಕೂಡ ಕಾಲ ಉತ್ತರ ಕೊಡೋ ಮುಖಾಂತರ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ನಮಗೆ ಕರುಣಿಸಿಕೊಡುತ್ತೆ. ಆದರೆ ಈ ದಿವಸ ನೀವು ನಮಗೆ ಅಂತಹ ಸುಖ ಸೌಖ್ಯವನ್ನು ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಾಗಿಯೋ ಅಥವಾ ನಿಮಗೆ ಬೇಕಾಗಿದ್ದ ಕೆಲಸದಲ್ಲಿ ಯಾವುದೋ ಒಂದು ಖಿನ್ನತೆಯಿಂದ ಭಯ ಪಡ್ತಿದ್ರೆ ಅದರಿಂದ ನಿಮ್ಮ ಜವಾಬ್ದಾರಿಯುತವ ಕೆಲಸ ಮಾಡುತ್ತೇನೆ ಸಂಕಲ್ಪವನ್ನು ತೊಡುತ್ತಾ ಇವತ್ತು ಮೊಸರು ಮತ್ತು ಬೆಲ್ಲವನ್ನು ಸ್ವೀಕರಿಸುವಂಥದ್ದು. ಇನ್ನೂ ಸಾಧ್ಯವಾದರೆ ರೈತರಿಗೆ ಯಾವುದಾದ್ರೂ ಬೆಳೆಗಳು ಬರಬೇಕು ಅಂತಂದರೆ ಈ ದಿವಸ ಯಾವುದೋ ಒಂದು ಬೆಳೆ ಹಾಕ್ತಿದ್ದೀವಿ, ಯಾಕೋ ಆ ಬೆಳೆ ತುಂಬ ನಷ್ಟವಾಗ್ತಾ ಇದೆ ಅನ್ನೋದಾದರೆ ಈ ದಿನ ಇರುವ ರಾಶಿ ನಕ್ಷತ್ರದ ಪ್ರಕಾರವಾಗಿ 1 ಲೀಟ್ರು ಆ ಒಂದು ಮೊಸರನ್ನು ಜೊತೆಗೆ ಬೆಲ್ಲವನ್ನು ಪುಡಿ ಮಾಡಿ ಸಿಂಪಡಿಸುವಿಕೆ ಅಂತ ಹೇಳ್ತಾರೆ. ಅದು ಈ ದಿನದಲ್ಲಿ ಏನಾದರೂ ಮೊಸರು ಜೊತೆಗೆ ನೀವೇನಾದರೂ ಮಾಡ್ತೀನಿ ಅಂತಂದರೆ ಬಹುಶಃ ನಾನು 1 ಲೀಟ್ರ್ ಅಂತ ಹೇಳಿದೆ, ನಿಮಗೆಲ್ಲೋ ಜಾಗ ಜಾಸ್ತಿ ಇದ್ದಾಗ 1 ಎಕರೆ ಗಟ್ಟಲೆ ಇನ್ನೊಂದು 2 ಲೀಟ್ರ್ ಜಾಸ್ತಿ ಮಾಡಿಕೊಂಡಾದರೂ ಕೂಡ ಒಟ್ಟಾರೆಯಾಗಿ ನೀವು ತೊಟ್ಟಿರ್ತಕ್ಕ ಸಂಕಲ್ಪ ಎಷ್ಟೋ ಬಾರಿ ನಾನು ಕೇಳಿದ್ದೇನೆ, ಯಾಕೋ ಗುರುಗಳೇ ನಾನು ಇರತಕ್ಕಂತಹ ಬೆಳೆ ಪದೇ ನಷ್ಟವಾಗ್ತಾ ಇದೆ, ಒಂದಷ್ಟು ಬೆಳೆ ಬಂದಾಗ ಯಾಕೋ ಅದಕ್ಕೆ ಮಾರ್ಕೆಟಲ್ಲಿ ಬೆಲೆಯೇ ಇರೋದಿಲ್ಲ ಅನ್ನೋ ನೋವನ್ನು ನಾನು ಕೇಳಿದ್ದೇನೆ. ಆದರೆ ಈ ದಿನ ಇದೆಯಲ್ಲ ಅತ್ಯಂತ ಪ್ರಭಾವಿಯಾಗಿರತಕ್ಕಂಥ ಅದಕ್ಕೆ ಮೊಸರು ಮತ್ತು ಬೆಲ್ಲವನ್ನು ಎಲ್ಲ ಕಡೆ ಒಂದಷ್ಟು ಸಿಂಪಡಿಸುವಿಕೆಯಿಂದ ನೀವು ಎಷ್ಟು ಅಂತಂದರೆ ಇಷ್ಟು ದಿವಸ ನೀವು ತಾತ್ಕಾಲಿಕವಾಗಿರತಕ್ಕಂತಹ ಪ್ರತಿಫಲ ಹೊಡ್ತಾ ಇದ್ದೀರಲ್ಲ, ಶಾಶ್ವತವಾಗಿರತಕ್ಕಂಥ ಲಾಭದ ಬೆಳೆಯನ್ನು ನೀವು ಬೆಳಿತೀರಿ. ಶುಭಂಭೂಯ, ಒಳಿತಾಗಲಿ.